ನಮಸ್ಕಾರ ಸ್ನೇಹಿತರೆ, ಊರಿನಿಂದ ಬರುವಾಗ 100 ರೂಪಾಯಿ ತಂದಿದ್ದವರು ಈಗ 200 ಕೋಟಿಯ ವಾರಸುದಾರ. ಈ ಹೆಂಗಾದರೂ ಇವರು 200 ಕೋಟಿ ವಾರಸುದಾರ ಅನ್ನೋ ವಿಡಿಯೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಸ್ನೇಹಿತರೆ, ನೀವಿನ್ನೂ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ, ಈ ವಿಡಿಯೋ ಏನು ಅನಿಸ್ತಿದೆ ಅಂತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತೀನಿ. ಬನ್ನಿ, ಆ 100 ರೂಪಾಯಿಂದ 200 ಕೋಟಿ ಆಗಿದ್ದಾದರೂ ಹೇಗೆ ಅಂತ ಹೇಳ್ತೀನಿ. ವೀಕ್ಷಕರೇ, ಇವರು ಉತ್ತರ ಬಂಗಾಳದ ಒಂದು ಸಣ್ಣ ಹಳ್ಳಿಯವರಾಗಿದ್ದಾರೆ. ಮಲೈ ದೇಬನಾಥ್ ಅನ್ನೋರು. ಇವರಿಗೆ 2 ಅಕ್ಕಂದಿರು, 2 ತಮ್ಮಂದಿರು. ಇವ್ರದ್ದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರುತ್ತೆ. ಜೊತೆಗೆ ಇವ್ರದ್ದೊಂದು ಸಣ್ಣ ಪುಟ್ಟ ಟೀ ಅಂಗಡಿ ಕೂಡ ಸಹ ಇರುತ್ತೆ. ಅದನ್ನು ನೋಡ್ಕೊತ ಇವರು 12ನೇ ತರಗತಿನ ಕಂಪ್ಲೀಟ್ ಮಾಡ್ತಾರೆ. ಜೊತೆಗೆ ಡಿಪ್ಲೊಮಾನು ಕೂಡ ಮಾಡ್ತಾರೆ. ಇದಾದ ಮೇಲೆ ಇವ್ರ ಸ್ನೇಹಿತರೊಟ್ಟಿಗೆ ಮನೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಅವ್ರ ಕೈಯಲ್ಲಿ ಇರಲಿಲ್ಲ. ಯಾಕೆಂದರೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಅವ್ರ ಸ್ನೇಹಿತರೊಟ್ಟಿಗೆ ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ ಒಂದು ಕ್ಯಾಂಟೀನ್ಗೆ ಕೆಲಸಕ್ಕೆ ಸೇರ್ಕೋತಾರೆ ಅವ್ರ ಸ್ನೇಹಿತರು ಮತ್ತು ದೇಬನಾಥ್ ಅವರು. ಸೇರಿಕೊಂಡು ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಲೋಟಗಳನ್ನ ತೊಳಿತಾರೆ, ಮತ್ತು ತಟ್ಟೆಗಳನ್ನ ಮತ್ತು ಟೇಬಲ್ಗಳನ್ನ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ. ಒಂದಷ್ಟು ಸ್ನೇಹಿತರಿಗೆ ಈ ಕೆಲಸ ಇಷ್ಟ ಆಗೋದಿಲ್ಲ. ನಾವು ಅವ್ರು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ನಾವು ಹೋಗ್ತೀವಪ್ಪ, ನೀನು ಬರೋಂಗಿದ್ರೆ ಬಾ, ಇರೋಂಗಿದ್ರೆ ಇರು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆದರೆ ಇವರು ಮನೆ ಪರಿಸ್ಥಿತಿಯನ್ನು ಯೋಚನೆ ಮಾಡಿ ಅಲ್ಲೇ ಕೆಲಸ ಮಾಡ್ತಾರೆ. ಅವರಿಗೆ ಕೊಡ್ತಿದ್ದಂಥ ಸಂಭಾವನೆ 500 ರೂಪಾಯಿ. ಅಲ್ಲೇ ಇದ್ದು ಅಲ್ಲಿದ್ದ ಮಾಲೀಕರ ಮನಸ್ಸನ್ನು ಗೆಲ್ತಾರೆ, ಸ್ನೇಹವನ್ನು ಗಳಿಸ್ತಾರೆ, ಪ್ರೀತಿಯನ್ನು ಗಳಿಸ್ತಾರೆ ಮತ್ತು ನಂಬಿಕೆಯನ್ನು ಸಹ ಗಳಿಸ್ತಾರೆ. ಅವರಿಗೆ ಸಿಗ್ತಿದ್ದಂಥ 500 ರೂಪಾಯಿಂದ 3000 ರೂಪಾಯಿ ಕೊಡೋಕ್ಕೆ ಶುರು ಮಾಡ್ತಾರೆ. ಆ 3000 ರೂಪಾಯಿಂದ ಮನೆಗೆ ಕಳ್ಸೋಕ್ಕೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಾನು ಇನ್ನಷ್ಟು ಸಮಯ ಕೆಲಸ ಮಾಡಿದರೆ ಮನೆಗೆ ಇನ್ನಷ್ಟು ದುಡ್ಡು ಕೊಡ್ಬೋದು ಅಂತ 18 ಗಂಟೆಗಳ ಕಾಲ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮನೆಯ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಚೇತರಿಸ್ಕೊಂಡ ನಂತರ ಯೋಚನೆ ಮಾಡ್ತಾರೆ, ನಾನು ನನ್ನ ಎಜುಕೇಷನ್ ಮಾಡಿದ್ದು ಹೆಂಗೆ, ಅದು ಮಾಡಿದ ಮೇಲೆ ನನ್ನ ಗುರಿ ಏನು, ನಾನು ಆ ಕಡೆ ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಆ ಕೆಲಸವನ್ನು ಬಿಟ್ಟು ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆಯಲ್ಲಿ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾರೆ. ಅಲ್ಲಿಂದ ಅವರ ಒಂದು ಹೊಸ ಜರ್ನಿ ಶುರುವಾಗುತ್ತೆ. ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದು ಅವ್ರ ಜೀವನದಲ್ಲಿ ಆಗ್ತಾ ಬರುತ್ತೆ. ಅದಾದಮೇಲೆ ಭಾರತೀಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದಲ್ಲಿ ಕೋರ್ಸನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ. ಅದಾದ ಮೇಲೆ ಅವರು ಕೈಗೆ ಸಿಗೋದಿಲ್ಲ, ಅಷ್ಟು ಎತ್ತರ ಬೆಳೀತಾ ಹೋಗ್ತಾರೆ. ಇನ್ನಷ್ಟು ಕಡೆ ದೆಹಲಿ, ಪುಣೆ, ಜೈಪುರ ಆ ಕಡೆ ಎಲ್ಲ ಸೇವಾ ಮೆಸ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಅದೆಲ್ಲ ಆದಮೇಲೆ ಅದಿನ್ನೂ ಅವ್ರನ್ನ ಎತ್ತರ ಸ್ಥಾನಕ್ಕೆ ತಗೊಂಡು ಹೋಗುತ್ತೆ. ಮತ್ತಷ್ಟು ತೋಟಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಅವ್ರ ಕೈಗೆ ಸಿಗೋದಿಲ್ಲ, ಅಷ್ಟು ಬೆಳೀತಾರೆ. ಯಾಕೆ ಅಂತಂದರೆ ಆ ಬೆಳವಣಿಗೆಗೆ ಅವರ ಶ್ರಮನೇ ಕಾರಣ. ಅವರೊಂದು ಮುಖ್ಯವಾಗಿ ಇಟ್ಕೊಂಡಿದ್ದಂತಹ ಗುರಿನೇ ಕಾರಣ ಅವರ ಯಶಸ್ಸನ್ನು ಪಡೆಯೋದಕ್ಕೆ. ಅದಕ್ಕೆ ಸ್ನೇಹಿತರೆ, ಯಾರಿಗೇ ಆಗಲಿ ನಾನು ಸಾಧಿಸ್ತೀನಿ ಅನ್ನೋ ಛಲ ಇದ್ದರೆ, ನಮ್ಮ ಮುಂದೆ ಆ ಗುರಿ ಇದ್ದರೆ ಖಂಡಿತವಾಗ್ಲೂ ಅವರು ಛಲ ಬಿಡದೆ ಸಾಧಿಸ್ತಾರೆ ಅನ್ನೋಕ್ಕೆ ಇವರೇ ನಮಗೂ ಒಂದು ದೊಡ್ಡ ಉದಾಹರಣೆ ಆಗ್ತಾರೆ ಅಂದರೆ ತಪ್ಪಾಗಲ್ಲ. ಏಕೆಂದರೆ ಇವರ ಒಂದು ಕಷ್ಟ, ಪರಿಶ್ರಮ ಎಷ್ಟಿದೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಏಕೆಂದರೆ ಅವ್ರು ಪಟ್ಟಂಥ ಕಷ್ಟಗಳು ಎಷ್ಟಿರುತ್ತೆ ಅಂತ ನಾವು ಮಾತ್ರ ಹೇಳೋಕ್ಕಾಗ್ದು. ಅವ್ರು ಕಷ್ಟಪಟ್ಟಿರೋರಿಗೆ ಗೊತ್ತಿರುತ್ತೆ ನಾವು ಎಷ್ಟು ಶ್ರಮ ಪಟ್ಟಿದ್ದೀವಿ ಈ ಒಂದು ಸ್ಥಾನಕ್ಕೆ ಬರೋಕ್ಕೆ ಅಂತ. ಈಗ ಅವರು 200 ಕೋಟಿ ಸಂಪತ್ತಿನ ಒಡೆಯರಾಗಿದ್ದಾರೆ ಮತ್ತು ವಾರಸುದಾರರಾಗಿದ್ದಾರೆ. ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ಅವರಷ್ಟು ಕಷ್ಟಪಟ್ಟು ಈಗ ಅಷ್ಟು ಆಸ್ತಿಗೂ ಮಾಲೀಕರಾಗಿದ್ದಾರೆ ಅಂದರೆ ತಪ್ಪಾಗಲ್ಲ ಸ್ನೇಹಿತರೆ. ಈ ಒಂದು ಕಷ್ಟಪಟ್ಟಿರುವಂತಹ ವ್ಯಕ್ತಿ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋ ಒಂದು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತೀನಿ. ಮತ್ತಷ್ಟು ವೀಡಿಯೋಗಳನ್ನ ನಿಮ್ಮ ಕಣ್ಮುಂದೆ ತರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅಲ್ಲಿವರೆಗೂ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ನ ನೋಡ್ತಾಯಿರಿ, ಹಾಗೆ ಶೇರ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ನಾನಿನ್ನು ಬರ್ತೀನಿ. ಬಾಯ್ ಬಾಯ್.